ನಾವೆಲ್ಲ ಆಸ್ತಿ ಹೊಂದಿದ್ದೇವೆ ಅಂದ್ರೆ ಬಾಬಾ ಸಾಹೇಬರ ಸಂವಿಧಾನದಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ದಲಿತರು ದೇವಸ್ಥಾನ ಪ್ರವೇಶ ಮಾಡಿ ಗಂಟೆ ಹೊಡೆದು ಅನ್ನೋ ಕಾರಣಕ್ಕೆ ಇಡೀ ಊರಿನ ಜನ ಎಲ್ಲ ಸೇರಿಕೊಂಡು ಅವರನ್ನು ಕಟ್ಟಾಕಿ ಅಮಾನವೀಯವಾಗಿ ಹಿಂಸೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲೂ ಕೂಡ ತಮಟೆ ಹೊಡೆಯಲ್ಲ ಅನ್ನೋ ಕಾರಣಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಈ ನಿಟ್ಟಲ್ಲಿ ಇವನ್ನ ಖಂಡಿಸಿ ನಾವಿವತ್ತು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟನ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಕನಿಷ್ಠ ದಲಿತರ ಓಟಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. 140 ಸೀಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಗೆದ್ದಿದೆ ಅಂದರೆ ಇಡೀ ದಲಿತ ಜನಾಂಗ ಪ್ರಾಮಾಣಿಕವಾಗಿ ಓಟ್ ಹಾಕಿ ಗೆಲ್ಲಿಸಿದ್ರಿಂದಾಗಿ ಇವತ್ತು ಸರ್ಕಾರ ಉಳ್ಕೊಂಡಿದೆ. ಇಲ್ಲ ಅಂದಿದ್ರೆ ಅತಂತ್ರ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ನಾವು ಓಟ್ ಹಾಕದಂಥ ಜನಕ್ಕೆ ರಾಜ್ಯದಲ್ಲಿ ಇವತ್ತು ರಕ್ಷಣೆ ಇಲ್ಲದಂತ ಆಗಿದೆ. ಪ್ರತಿನಿತ್ಯ ನಮ್ಮ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ರೇಪ್ ನಡೀತಾ ಇದೆ. ಮತ್ತೊಂದು ಕಡೆ ಸಾಮಾಜಿಕ ಬಹಿಷ್ಕಾರ ನಡೀತಾ ಇದೆ. ಹಲ್ಲೆ ಕಟ್ಟಾಕಿ ಅಮಾನವೀಯವಾಗಿ ಹಲ್ಲೆ ನಡೆದುವೆ ಕೂಡ ಇವತ್ತು ಸರ್ಕಾರಗಳು ಒತ್ತಡಕ್ಕೆ ಮಣಿದು ಸೂಕ್ತ ಕ್ರಮ ತಗೊಳ್ತಾ ಇಲ್ಲ. ಆಮೇಲೆ ಪೊಲೀಸ್ ವ್ಯವಸ್ಥೆನೂ ಕೂಡ ಇವತ್ತು ಏನಾಗ್ತಾ ಇದೆ ಅಂದರೆ ದುಡ್ಡಿರೋರ್ಗೆ ಮಾತ್ರ ರಕ್ಷಣೆ ಸಿಗ್ತಾ ಇದೆ, ದುಡ್ಡಿರೋರ್ಗೆ ರಕ್ಷಣೆ ಇಲ್ಲದಂತ ಆಗಿದೆ. ಆ ನಿಟ್ಟಲ್ಲಿ ಇವತ್ತು ನಾವೇನು ಫ್ರೀಡಮ್ ಪಾರ್ಕಲ್ಲಿ ಬಂದಿದ್ದೇವೆ, ಕನಿಷ್ಠ ನಾವು ಕೇಳ್ತಾ ಇರೋದಿಷ್ಟೇ, ದೇವರ ಹೆಸರಿನಲ್ಲಿ ಮನುಷ್ಯನನ್ನಾಗಿ ಕಾಣಿ. ನಾವೆಲ್ಲ ಮನುಷ್ಯರ ತರ ಕಾಣ್ತಾ ಇಲ್ವಾ? ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನಡೆಸ್ಕೊಳ್ಳೋದು ಎಷ್ಟು ಸರಿ? ಆ ನಿಟ್ಟಲ್ಲಿ ಮಾನ್ಯ ಗೃಹ ಮಂತ್ರಿಗಳು ದಲಿತ ಸಮಾಜದಿಂದ ಬಂದಿದ್ದೀರಿ, ಇದರ ಬಗ್ಗೆ ನೀವೇನಾದರೂ ಸೂಕ್ತ ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನು ಮುಂದೆ CBI ಎಲೆಕ್ಷನ್ ಇದೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ನಾವು ಚುನಾವಣೆಯಲ್ಲಿ ನಿಮಗೆ ಪಾಠ ಕಲಿಸೋಂಥ ದಿನಗಳು ಅತಿ ಶೀಘ್ರದಲ್ಲೇ ಬರ್ತಾ ಇವೆ. ಆ ನಿಟ್ಟಲ್ಲಿ ದಲಿತರಿಗೆ ಹೆಸರಿನಲ್ಲಿ ಇವರು ರಾಜಕಾರಣ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬರೀ ಭೇದ ಭಾವ ಹುಟ್ಟಿಸಿ ಜನರಲ್ಲಿ ಆತಂಕ ಸ್ಥಿತಿ ತಂದು ಏನೋ ಒಂದು ಕಾರ್ಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ನಾವು ಕೂಡಲೇ ಗೃಹ ಮಂತ್ರಿಯವರು ಪ್ರಿಯಾಂಕ ಖರ್ಗೆ ಅವರಿಗೆ ಭೀಮ ಸಂಘಟನೆಗಳ ಎಲ್ಲ ಕರ್ನಾಟಕದಲ್ಲಿರುವ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಅವ್ರಿಗೆ ಬೆನ್ನಿಂದ ಇರುತ್ತೆ. ಇದಕ್ಕೆ ಯಾವುದನ್ನು ಅವರು ಅಂಜೋದು ಬೇಕಾಗಿಲ್ಲ. ಏನೋ ಅವರು ದೊಣ್ಣೆ ಹಿಡ್ಕೊಂಡ್ ಬಂದ್ರೆ ನಾವು ದೊಣ್ಣೆ ಹಿಡಿ ಅಂತ ಹೇಳಿಲ್ಲ ಅಂಬೇಡ್ಕರ್ ಸಾಹೇಬ್ರು. ಬೆನ್ನಿಡಿದು ಕೆಲಸ ಮಾಡೋಂಥ ವಿದ್ಯೆ ಕಲಿಸ್ಕೊಟ್ಟಿದ್ದಾರೆ ನಮಗೆ ಸಾಹೇಬ್ರು. ನಾವು ಹೋರಾಟ ಮುಖಾಂತರನೇ ನಾವು ಉತ್ತರ ಕೊಡ್ಬೇಕಾಗ್ತದೆ. ಈಗಲೇ ಕೂಡಲೇ ಕಾನೂನು ಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದು ಆದ್ರೆ ಯಾರು ಓಟ್ ಹಾಕಿದ್ರು ಅವ್ರಿಗೆ ರಕ್ಷಣೆ ಇಲ್ಲ. ಇವತ್ತು ಅವ್ರಿಗೆ ಸಾಮಾಜಿಕ ಬಹಿಷ್ಕಾರ ಆಗ್ತಾ ಇದ್ದೀರಿ, ಅವ್ರಿಗೆ ಅವ್ರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀರಿ, ಅವ್ರನ್ನ ಶೋಷಣೆ ಮಾಡ್ತಾ ಇದ್ದೀರಿ. ಅವರು ಏನು PDCL ಏನು ಜಮೀನು ಕೊಟ್ಟಿದ್ರು ಅದನ್ನೇ ನುಗ್ಗಿ ನೀರು ಕುಡಿತಾ ಇದ್ದೀರಿ. ನಮಗೆ ಪೊಲೀಸ್ ರಕ್ಷಣೆ ಇಲ್ಲ, ನಮಗೆ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ತಡೀತಾ ಇದೆ. ಇದ್ರೂ ಕೂಡ ನಮಗೆ ರಕ್ಷಣೆ ನಿರಾಕರಿಸ್ತಾ ಅವರ ಇವತ್ತು ಪೊಲೀಸರು. ಅಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ದಾವಣಗೆರೆ ಬಳಲಗೆರೆ ಅಂತೇಳಿ ಒಂದು ಹಳ್ಳಿ ಒಳಗಡೆ ಒಂದು ದೇವಸ್ಥಾನ, ಬೀರಲಿಂಗೇಶ್ವರ ದೇವಸ್ಥಾನ, ಅದಕ್ಕೆ ಹೋಗಿ ದಲಿತ ಗಂಟೆ ಹೊಡೆಯೋದೇ ಮಹಾಪರಾಧ ಅಂತ ಹೇಳಿ ಅವ್ರನ್ನ ಕಂಬ ಕಟ್ಟಿ ಹಾಕಿಬಿಟ್ಟು ಇವತ್ತು ಸಾಮಾಜಿಕ ಬಹಿಷ್ಕಾರ ಹಾಕ್ತೀರಿ, ತೊಳಸ್ತೀರಿ, ದೌರ್ಜನ್ಯ ಮಾಡ್ತೀರಿ, ಕ್ರೂರ ಮೆರಿತೀರಿ. 140 ಜನ ಸೇರಿಕೊಂಡು ಒಟ್ಟುಗೂಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀರಿ. ಮೈಸೂರು ಜಿಲ್ಲೆ ಒಳಗಡೆ ನಾವು ತಮಟೆ ಬಾರಿಸಲ್ಲ ಅಂತ ಹೇಳಿದ್ರೆ ಇಲ್ಲ, ಇನ್ಮೇಲೆ ತಮಟೆ ಬಾರಿಸಲ್ಲ ಅಂತ ಹೇಳಿದಂಥ ಕಾರಣಕ್ಕಾಗಿ ಇವತ್ತು ಅವ್ರನ್ನೂ ಆಗಿ ಸಾಮಾಜಿಕ ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಇದೆಂಥ ವಿಪರ್ಯಾಸ. ಇವತ್ತು 2500 ವರ್ಷಗಳಿಂದಲೂ ಕೂಡ ನಾವು ಇಂಥ ಪರಿಸ್ಥಿತಿ ಒಳಗಡಿದ್ದೀವಿ. ನಾವು ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳಿಗೆ, ಅಸ್ಪೃಶ್ಯ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ಸಮುದಾಯಗಳಿಗೆ, ಮಹಿಳೆಯರಿಗೆ ಇವತ್ತು ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ನಾವು ಇವೆಲ್ಲ ವಿದ್ಯಮಾನಗಳನ್ನು ಗಮನಿಸಿ ಅನಿಷ್ಟ ಪದ್ಧತಿಗಳನ್ನು ಕೂಡಲೇ ನೀವು ಕಾನೂನು ಮೂಲಕ ನೀವು ನಿರ್ಬಂಧ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮದೇ ರಾಜ್ಯ ಸರ್ಕಾರ ಇದ್ರೂ ಕೂಡ ನಾವು ಮುಂದಿನ ದಿನಗಳಲ್ಲಿ CBI ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಬರ್ತದೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾವೆ.